ಬೇಗ ಬೇಗ ಆಗುತ್ತೆ. ನನ್ನ ಮಗಳು ಮಲ್ಕೊಂಡಿದ್ದಾಳೆ, ಹಾಗಾಗಿ ಅಷ್ಟು ಮಾಡಿ ಇದು ಶಾಪಿಗೆ ಮಾಡ್ತಾ ಇರೋದು. ಸ್ವಲ್ಪ ನಾನು ಮನೇಲಿ ಇಟ್ಕೊತೀನಿ, ಬೆಳದಿಂದ ಮಾಡ್ತಾರಲ್ವ. ನನ್ನ ದೊಡ್ಡ ಮಗಳು ಹೀಗೆ ತಿನ್ನೋಕ್ಕಾಗುತ್ತೆ. ಹಸ್ಬೆಂಡು ತುಂಬ ಇಷ್ಟಪಡ್ತಾರೆ. ಶಾಪಲ್ಲಿ ತುಂಬ ತುಂಬ ಚೆನ್ನಾಗಿ ಮೂವ್ಮೆಂಟ್ ಇದೆ ಇದೆಲ್ಲ. ಹಾಗಾಗಿ ಇದನ್ನು ರೆಗ್ಯುಲರಾಗಿ 15 ಡೇಸ್ ಒನ್ಸ್ ಆದರೂ ಒಂದು 70-80 ಉಂಡೆ ಖಾಲಿ ಆಗುತ್ತೆ. ಊಟ ಮಾಡಿಬಿಟ್ಟು ನಮ್ಮ ತಿನ್ನೋಕ್ಕೆ ಬರ್ತಾರೆ. ಸುಮಾರು ಜನ ಪಾರ್ಸೆಲ್ ತೊಗೊಂಡು ಹೋಗ್ತಾರೆ. ಇಷ್ಟು ದಿನ ಮಾಡಲೇ ಏನಕ್ಕೆ ವಿಡಿಯೋ ಮಾಡಲಿಲ್ಲ ಅಂತಂದ್ರೆ ಆಲ್ಮೋಸ್ಟ್ 1 ಇಯರ್ ಆಯಿತು ನಾನು ವಿಡಿಯೋ ಮಾಡಲಿಲ್ಲ. ಬಿಕಾಸ್ ನಾನು ಪ್ರೆಗ್ನೆಂಟ್ ಇದೆ. ಇವಾಗ ನನ್ನ ಮಗು 8 ಮಂತ್ಸ್ ಇದೆ. ಅವಳು ನೋಡ್ಕೊಳ್ಳೋದು ನಾನು ಡೆಲಿವರಿಲಿ ಸ್ವಲ್ಪ ಪ್ರಾಬ್ಲಮ್ ಆಗೋದ್ರಿಂದ ನನಗೆ ಏನೋ ವೀಡಿಯೋಸ್ ಎಲ್ಲ ಹಾಕೋಕ್ಕಾಗಲಿಲ್ಲ. ಸೊ ಇವಾಗ ಎಲ್ಲ ಸೆಟಲ್ ಆಯಿತು, ಓಕೆ. ಹಾಗಾಗಿ ಮತ್ತೆ ಇದನ್ನು ಸ್ಟಾರ್ಟ್ ಮಾಡಿದ್ದೀನಿ ನಾನು ಮಾಡಲಿಕ್ಕೆ. ಅದು ತುಂಬ ಕೊತ್ಕೊಂಡು ಹೊತ್ತಿದ್ರೆ ಅದು ಚೆನ್ನಾಗಿ ಬರಲ್ಲ. ಸಿಪ್ಪೆ ಎಲ್ಲ ನೀಟಾಗಿ ಬೆಚ್ಕೋಬೇಕು, ಹೌದು ಆ ಥರ ಹುರ್ಕೋಬೇಕು. ಮಗು ನೋಡ್ಕೋಬೇಕು, ದೊಡ್ಡ ಮಗು ನೋಡ್ಕೋಬೇಕು, ಶಾಪ್ ನೋಡ್ಕೋಬೇಕು. ಹಾಗೆ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಮಾಡಿ ನಾನು ರೆಡಿ ಮಾಡಿ ಇದಾದಮೇಲೆ ಇದನ್ನು ಒಂದು ಕಾಟನ್ ಪಂಚೆ ಇರುತ್ತೆ, ಕಾಟನ್ ಬಟ್ಟೆ ಇರುತ್ತೆ, ಏನಾದರೂ ಕಾಟನ್ ಬಟ್ಟೆಯಲ್ಲಿ ಹಾಕಿಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಇದೆಲ್ಲ ಸಿಪ್ಪೆ ತೆಗಿಬೇಕು. ತೆಗೆದು ಅದಾದಮೇಲೆ ಸಿಪ್ಪೆ ರಿಮೂವ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕು. ಸೊ ಒಂದೊಂದು ಸ್ಟೆಪ್ 1 by 1 ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ನಾನು ನಿಮಗೆ. ಹಾಗಾದ್ರೆ ನೀಟಾಗಿ ಗೊತ್ತಾಗುತ್ತೆ ಹೆಂಗೆ ಮಾಡೋದು ಏನು ಅಂತ. ತುಂಬ ಜನ ಮಾಡ್ತಾರೆ, ಹಳ್ಳಿ ಕಡೆ ಎಲ್ಲ ಇದು ನಾರ್ಮಲ್ಲು. ಸಿಟಿನಲ್ಲಿ ಚಕ್ಕಿ ಹುಡ್ಕೊಂಡಿದ್ದಾರಲ್ಲ, ಚಕ್ಕಿ ತಿನ್ನೋ ಮಗು ಮನೇಲೇ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ಎಷ್ಟು ಹೋಮ್ ಮೇಡು ನಾವು ತಿಂತೀವೋ ಅಷ್ಟು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಇದೆರಡು ಆಯ್ತು, ಇವಾಗ ಆಫ್ ಮಾಡ್ಕೊಂಬಿಡಲ್ಲ. ಮಾಡ್ಕೊಂಬಿಟ್ಟು ನಾನು ಕಾಟನ್ ಬಟ್ಟೆಲಿ ಹಾಕಿದ್ದೀನಿ, ಕೆಳಗಡೆ ಹಾಕಿ ತೋರಿಸ್ತಿದ್ದೀನಿ ನಿಮಗೆ. ಒಂದು ನಿಮಿಷ. ಇವಾಗ ನನಗೆ ಕಾಣಿಸುತ್ತೆ, ನಾನು ಇಲ್ಲಿ ಎಷ್ಟು ಎಲ್ಲ ಹೋಗ್ಬಿಟ್ಟು ಹಾಕಿದ್ದೀನಿ. ಎಲ್ಲ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಿ ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಅದು ಇದನ್ನೆಲ್ಲ ಸಿಪ್ಪೆ ತಗೊಂಡು ತಣ್ಣಗಾಗಿ ಮಾಡ್ತೀನಿ. ಎಲ್ಲಾಗಿ ಸಿಪ್ಪೆ ತಗೊಂಡೋಣ ಅಂತ ಇದಿದೆ. ಇದಾದರೂ ಮಾಡ್ಬೋದು, ದೋಡಿ ಇರುತ್ತಲ್ಲ ಚಪಾತಿ ಇರ್ಬೋದು, ಅದರಲ್ಲಾದರೂ ಮಾಡ್ಬೋದು. ಇದೆಲ್ಲ ಹಿಂಗೆ ಮಾಡ್ಕೊಂಡು ಸ್ವಲ್ಪ ಬಿಸಿ ಇರುವಾಗಲೇ ಮಾಡಿದ್ರೆ ಈಸಿ ಆಗುತ್ತೆ, ಬೇಗ ಬೇಗ ಸಿಪ್ಪೆ ನೀಟಾಗಿ ಬರುತ್ತೆ. ಅದಾದಮೇಲೆ ಬೆಲ್ಲ ಪಾಕ ಮಾಡಬೇಕು, ಅದು ತೋರಿಸ್ತೀನಿ ಹೆಂಗೆ ಮಾಡಬೇಕು ಅಂತ. ಸೊ ಇದನ್ನೆಲ್ಲ ಇವಾಗ ರಿಮೂವ್ ಮಾಡ್ಕೊಂಡ್ಬರ್ತೀನಿ ಅಷ್ಟು. ಎಲ್ಲ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಮಾಡೋಕ್ಕೆ. ಸೊ ಎಲ್ಲ ಮಾಡ್ಕೊಂಡ್ಬಿಟ್ಟು ಪೌಡರ್ ಮಾಡ್ಕೊಂಬಿಡೋಣ. ಎಲ್ಲ ಮಾಡ್ಕೊಂಡಿದ್ದೆ. ಸೊ ಎಲ್ಲರೂ ಮಾಡ್ಬೋದು. ನನಗೆ ವರ್ಕ್ ಹೋಮ್ ಅಂತ ಇವಾಗ ನಂದು ವರ್ಕ್ ಫ್ರಮ್ ಹೋಮ್ ಅಂತ ಮಗಳು ನೋಡ್ಕೊಳ್ಳೋದು. ಈಗ ದೊಡ್ಡ ಮಗುದು ಸ್ಕೂಲ್ ರಜೆ ಇದೆ. ಆಫೀಸ್ ರಿಸೈನ್ ಮಾಡಿದ್ಮೇಲೆ ಹೋಟೆಲ್ ಓಪನ್ ಮಾಡಿದೆ. ಹೋಟೆಲ್ದು ಓಕೆ ಇವಾಗ ಚೆನ್ನಾಗಿ ಹೋಗ್ತಾ ಇದೆ. ಸೊ ಮನೆಯಲ್ಲೂ ನನ್ನಿಂದ ಏನಾಗುತ್ತೋ ಅದು ಹೆಲ್ಪ್ ಮಾಡ್ತೀನಿ. ನನಗೆ ಒಟ್ಟಿನಲ್ಲಿ ಬ್ಯುಸಿ ಇರಬೇಕು, ಅದೇ ಥರನೇ ಇದ್ದರೆ ಫ್ರೀ ಇಲ್ಲ. ಮನೇಲಿಲ್ಲ ನನಗೇನೋ ಈಸಿ ಸಮಥಿಂಗ್ ಏನೋ ಮಿಸ್ಸಿಂಗ್ ಅಂತ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನೇ ಇದೆಲ್ಲ ಮಾಡ್ತಾಯಿದ್ದೀನಿ. ಸೊ ಕಷ್ಟ ಅಂತ ಏನಾಗಲ್ಲ, ಮಾಡೋಕ್ಕೆ ಮನಸ್ಸಿರಬೇಕು ಅಷ್ಟೇ. ಮನಸ್ಸಿದ್ರೆ ಎಲ್ಲ ಆಗುತ್ತೆ, ಕಷ್ಟ ಏನಾಗಲ್ಲ. ಸೊ ನನಗೆ ಅದು ಏನು ಮಾಡಬೇಕು ಅಂತ ಗೊತ್ತಿದ್ದರೆ ಆಫೀಸಿಗೆ ಹೋದರೆ ಇಬ್ಬರು ಮಕ್ಕಳು ನೋಡ್ಕೊಳ್ಳೋದು ಪ್ರಾಬ್ಲಮ್ಮು. ಹಾಗಾಗಿ ಸ್ವಲ್ಪ ಹೊತ್ತು ಶಾಪಿಗೆ ಹೋಗ್ತೀನಿ. ಮಧ್ಯಾಹ್ನ ಮನೆಯಲ್ಲಿ ಟೈಮ್ ಸಿಕ್ಕುವಾಗ ಮಗು ಮಲಗಿದಾಗ ಇದೆಲ್ಲ ಮಾಡ್ಕೊತೀನಿ. ಬೆಳಗ್ಗೆ ಎಲ್ಲ ನಾನೇ ರೈಸ್ ಬಾತ್ ಅದೆಲ್ಲ ಮಾಡಿಕೊಡ್ತೀನಿ ಹೋಟೆಲ್ಗೆ. ತಿಂಡಿ ಪ್ರತಿ ಒಂದಿನ ರೈಸ್ ಬಾತು, ಇಡ್ಲಿ ಹಿಟ್ಟು ರೆಡಿ ಮಾಡಿಕೊಡ್ತೀನಿ. ಮನೆಯಲ್ಲೇ ಸಾಂಬಾರು ಚಟ್ನಿ ಮಾಡಿಕೊಡ್ತೀನಿ. ಅದ್ರ ಜೊತೆಗೆ ಇವೆಲ್ಲ
ಮಾಡ್ತೀನಿ. ಹಾಗೆ ಹೋಳಿಗೆ ಮಾಡ್ತೀವಿ, 3 ಟೈಪ್ಸ್ ಆಫ್ ಹೋಳಿಗೆ ಮಾಡ್ತೀವಿ ನಾವು. ಆ ಹೋಳಿಗೆ ಕೂಡ ನಾವು ನಾನೇ ಮನೆಯಲ್ಲೇ ಮಾಡ್ಕೊಡ್ತೀನಿ. ಶೇಂಗಾ ಹೋಳಿಗೆ, ಕಾಯಿ ಹೋಳಿಗೆ, ಬೇಳೆ ಹೋಳಿಗೆ ಇದೆಲ್ಲ ಮಾಡ್ತಾಯಿದ್ದೆ. ಸೊ ಟೈಮ್ ಪಾಸ್ ಆಗೋದು ಗೊತ್ತಾಗಲ್ಲ. ಕೆಲವೊಬ್ಬರು ಮಕ್ಕಳು ನೋಡ್ಕೊಳ್ಳೋದೇ ಕಷ್ಟ ಆಗುತ್ತೆ. ನನಗೇನು ಕಷ್ಟ ಆಗ್ತಾಯಿಲ್ಲ. ನನ್ನ ಮಗಳು ಅಷ್ಟೊಂದೇನು ಕಾಡ್ಸಲ್ಲ, ಸುಮ್ಮನೆ ಆರಾಮ ಮಾಡ್ತಾಳೆ. ಮಗು ಅಂದರೆ ಸ್ವಲ್ಪ ಟೈಮ್ಸ್ ಕಾಡ್ಸುತ್ತೆ, ಹಾಗೆ ಕಾಡ್ಸಲ್ಲ ಅಂತ ಏನಿಲ್ಲ. ಆ ಮಗು ಇದ್ದಾಗ ಮಗು ಟೈಮ್ ಕೊಡೋದು, ಮಗು ಮಲಗಿದಾಗ ನಮಗೆ ಕೆಲಸ ಏನು ಬೇಕೋ ಅದು ಮಾಡ್ಕೊಳ್ಳೋದು, ಆ ಥರ ಇದ್ದರೆ ಸೊ ನಾವು ಸ್ವಲ್ಪ ಅರ್ನಿಂಗ್ ಮಾಡ್ತೀವಿ. ಸೊ ಡಿಪೆಂಡ್ ಆಗಿರಲ್ಲ. ನನಗೆ ಡಿಪೆಂಡ್ ಆಗೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನಾವು ಏನಾಗುತ್ತೋ ಅದನ್ನು ಮಾಡಬೇಕು. ಕಷ್ಟ ಅಂದರೆ ಕಷ್ಟ, ಇಷ್ಟಪಟ್ಟು ಮಾಡಿದ್ರೆ ಯಾವುದು ಕಷ್ಟ ಅಲ್ಲ. ಸೊ ಹಾಗಾಗಿ ಇದನ್ನು ಪೂರ್ತಿ ಎಲ್ಲ ಸಿಪ್ಪೆನೂ ಹೋಗಬೇಕಂತ ಏನಿಲ್ಲ. ಇದೆಲ್ಲ ನನಗೆ ಈ ಥರ ಒಬ್ಬಳೇ ಮನೇಲಿ ಏನೋ ಒಂದು ಮಾಡ್ಕೊತ ಇದ್ದರೆ ಸಮಾಧಾನ. ಇಲ್ಲ ಅಂದರೆ ಬೋರ್ ಆಗಿಬಿಡುತ್ತೆ, ನಂಗೆ ಟೈಮ್ ಪಾಸೇ ಆಗೋಲ್ಲ. ಸೊ ಬ್ಯುಸಿ ಇರಬೇಕು. ನಾನು ಎಲ್ಲ ಟೈಮು ಬ್ಯುಸಿ ಇದ್ದರೆ ಟೈಮ್ ಪಾಸ್ ಆಗುತ್ತೆ. ಮನೆಗೆ ಅವಳಿಗೆ ಕೇಳಿದ್ರು, ದೊಡ್ಡವಳಿಗೆ ಅವಳಿಗೆ ಡಿಫ್ರೆಂಟಾಗಿದೆ ನಾವು ಕೇಳ್ತದೆ, ಅದೆಲ್ಲ ಮಾಡ್ಕೊಡ್ಬೇಕು. ಚಿಕ್ಕವಳಿಗೆ ಅವಳಿಗೂ ಇವಾಗ 8 ಮಂತ್ಸ್ ಆಗಿರೋದ್ರೆ ಫ್ರೂಟ್ಸ್ ಎಲ್ಲ ತಿನ್ನಿಸ್ತಾ ಇದ್ದೀನಿ. ನಾನು ಮಿಲ್ಲೆಟ್ಸ್ ಪೌಡ್ರ್ ಮಾಡಿಟ್ಟಿದ್ದೀನಿ. ಅವಳಿಗೆ ಯಾವ ರೀತಿ ಮಾಡೋದು ಅಂತ ಒಂದು ಸಲ ತೋರಿಸ್ತೀನಿ. ಎಷ್ಟು ಸೂಪರಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಪಾಪು. ಅವಳ ಹೆಸರು ನೇಸರ ಅಂತ. ಸೊ ಇದು ಇವಾಗ ಆಯಿತು. ಇದನ್ನು ಕ್ಲೀನ್ ಮಾಡ್ಕೊಂಡ್ಬಂದಿಲ್ಲ, ಸಿಪ್ಪೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನಾನು ಮಿಕ್ಸಿ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ. ಇಷ್ಟು ಆಯಿತು. ಈ ಥರ ಮರದಲ್ಲಿ ಹಾಕೊಂಡ್ಬಿಟ್ಟು ಸಿಪ್ಪೆಲ್ಲ ಸ್ವಲ್ಪ ಹೋಗುತ್ತೆ. ಸಿಪ್ಪೆ ತಗೊಂಡು ಕೇಳ್ತೀನಿ. ಸೊ ಈ ಬಾಕ್ಸಲ್ಲಿ ಹಾಕಿಟ್ಕೊಳ್ಳೋಣ ಮೊದಲು. ಎಲ್ಲಾದರೂ ಹಾಗೆ ಮಾಡ್ತಾ ಬೆಲ್ಲ ಪೌಡ್ರ್ ಮಾಡಿಟ್ಕೊಂಡು ಚೆನ್ನಾಗಿ ಕುಟ್ಕೊಂಡ್ಬಿಟ್ಟು ಇಷ್ಟಿದ್ರೆ ಸಾಕು, ಕರಗುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದು ಪಾಕ ಮಾಡ್ಕೋಬೇಕು. ಇದು ಪಾಕ ಆಗಲಿ. ಇನ್ನು ನಾನು ಶೇಂಗಾ ಪೌಡ್ರ್ ಮಾಡ್ಕೊಂಡಿಲ್ಲ, ಹಾಗೆ ಶೇಂಗಾ ಪೌಡ್ರ್ ಮಾಡ್ಕೊಂಬಿಡೋಣ ಇಷ್ಟು ಆಗೋದ್ರೊಳಗೆ. ಈ ಥರ ಆದರೆ ಸಾಕು. ಇದು ಕುದೀತಾ ಇದೆ, ಒಂದು ಪಾಕ ಬರಬೇಕೇಳೆ. ಇನ್ನು ಬೆಲ್ಲ ಇದೆ, ಕರಗಬೇಕು. ಅಷ್ಟರಲ್ಲಿ ಇನ್ನೊಂದು ಪುಟಾಣಿ ಕಾಳು ಪೌಡ್ರು ಅಂತೀವಲ್ಲ ಅದು ಮಾಡ್ಕೊಂಡಿರ್ಬೇಕು. ಅದು ಏನಕ್ಕೆ ಅಂತ ಹೇಳ್ತೀನಿ. ನಾವು ಪುಟಾಣಿ ಅಂತೀವಿ, ಕಡಲೆ ಅಂತಾರೆ ಕೆಲವೊಬ್ಬರು. ಸೊ ಇದು ನಮಗೆ ಪೌಡ್ರ್ ಬೇಕಾಗುತ್ತೆ ಶೇಂಗಾ ಉಂಡೆ ಕಟ್ಟೋಕ್ಕೆ.
ಸೊ ಅದು ಪಾಕ ಆಗೋದ್ರೊಳಗೆ ಇದನ್ನು ಒಂದು ಪೌಡ್ರ್ ಮಾಡ್ಕೊಂಬಿಡೋಣ. ಇಲ್ಲಿ ನೀರಿಟ್ಕೊಂಡು ಪಾಕ ಬಂದಿದೆ ಅಂತ ನೋಡಬೇಕು. ಕರಗಿದೆ. ಸೊ ಪಾಕ ಬಂದಿದೆ. ಇಷ್ಟಾದರೆ ಸಾಕು ನೋಡಿ, ಈ ಥರ ಇಷ್ಟಾದರೆ ಸಾಕು. ಸೊ ಇವಾಗ ಏನು ಮಾಡೋಣ ಅಂತಂದರೆ ಈ ಶೇಂಗಾ ಪೌಡ್ರ್ ರೆಡಿ ಇದೆ, ಪುಟಾಣಿ ಕಾಳು ಪೌಡರ್ ರೆಡಿ ಇದೆ. ಒಂದು ಲೀಟ್ರ್ ಡಬರೆ ಬೇಕು. ಅದನ್ನು ಏನೇನು ಮಾಡೋದು ಅಂತ ಹೇಳ್ತೀನಿ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದಕ್ಕೆ ಪುಟಾಣಿ ಕಾಳು ಪೌಡರನ್ನು ಹಾಕ್ಕೋಬೇಕು. ಯೂಸ್ ಮಾಡ್ಕೊತೀನಿ ಇವಾಗನ. ಸೊ ಫಸ್ಟು ಒಬ್ಬರೇ ಇರೋದನ್ನು ಸ್ವಲ್ಪ ಮಾಡ್ಕೋಬೇಕು ಅದು ಉಂಡೆನ. ಅದಾದಮೇಲೆ ನಾನು ಬೆಲ್ಲದ ಪಾಕ ಇದೆಯಲ್ಲ, ಬೆಲ್ಲದ ಪಾಕ ಹಾಕ್ಕೊತೀನಿ. ಬೆಲ್ಲದ ಪಾಕ ಹಾಕ್ಕೊಂಡು ಬಿಸಿ ಬಿಸಿ ಇರುವಾಗಲೇ ಇದು ಕಡ್ಲೆಟ್ ಕೈ ಹಚ್ಕೊಂಡ್ಬಿಟ್ಟು ಸ್ವಲ್ಪ ನಾದ್ಕೋಬೇಕು ಅದನ್ನ ಹಿಟ್ಟನ್ನು. ಚೆನ್ನಾಗಿರ್ತದ. ಇಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇಷ್ಟು ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಬೆಲ್ಲದ ಪಾಕ ಹಾಕ್ಕೊಳ್ತಾ ಇದ್ದೀನಿ. ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ, ಬಿಸಿ ಇರುತ್ತೆ, ಹುಷಾರು. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಗೊತ್ತಾಗುತ್ತೆ ನಿಮಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟಲ್ಲೆಲ್ಲ ನಾನು ವಾಶ್ ಮಾಡ್ಕೊಂಡಿದ್ದೀನಿ. ಕಲ್ಲಲ್ಲೇ ಕೊಡ್ತೀನಿ ನಾನು. ಸ್ವಲ್ಪ ಬೇಕಾಗುತ್ತೆ ಪಾಕ ಅದು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ನಿಮಗೆ ಜಾಸ್ತಿ ಅದು ಹಣ ಬಂತು ಅಂದರೆ, ಪಾಕ ಬಂತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಸರಿ ಹೋಗುತ್ತೆ. ಫಸ್ಟು ಪಾಕ ಕರೆಕ್ಟಾಗಿ ಒಂದ್ಸಲ ಬಂದಮೇಲೆ ನೀರು ಗಟ್ಟಿಯಾಗುತ್ತೆ. ಹಾಗೆ ಮಾಡ್ತಾ ಗಟ್ಟಿಯಾಗುತ್ತೆ. ಅದಕ್ಕೆ ಹೇಳ್ತಾ ಸ್ವಲ್ಪ ಹಾಕ್ಕೊಳ್ಳಿ ಅಂತ. ಸ್ವಲ್ಪ ಇದಕ್ಕೆ ನಾನು ಏಲಕ್ಕಿ ಪುಡಿ ಹಾಕಿದ್ದೀನಿ. ಅದು ತೋರ್ಸೋದು ಮಾಡಿಬಿಟ್ಟೆ. ಸ್ವಲ್ಪ ಉಪ್ಪು ಹಾಕೋಬೇಕು. ಯಾವುದೇ ಸ್ವೀಟಿಗೆ ಉಪ್ಪು ಹಾಕೋದು ಚೆನ್ನಾಗಿ ಬರುತ್ತೆ ಅಂತಾರಲ್ಲ ಹಾಗೆ. ಸೊ ಇದನ್ನು ನಾನು ಕೆಳಗಡೆ ಹಾಕ್ಕೊಳ್ತಾ ಇದ್ದೀನಿ. ರೈಸ್ ಮಾಡ್ಕೊಂಡು ಈ ಥರ ಹಾಕ್ಕೋಬೇಕು. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಬೇಗ ಬೇಗ ಕಟ್ಟಬೇಕಾಗತ್ತೆ. ನಾದ್ಕೊಂಡ್ಬಿಟ್ಟು ನೋಡೋಣ. ಈ ಥರ ಹಾಕ್ಕೊಂಡಿವಲ್ಲ, ಮಾಡ್ಕೊಳ್ಳಿ ಇನ್ನೊಂದ್ಸಲ. ಆಮೇಲೆ ನೀಟಾಗಿ ಮಾಡ್ಕೊಂಬಿಟ್ಟು ಕಟ್ಟಬೇಕು. ಪೌಡ್ರ್ ಹಾಕ್ಕೊಂಡಿದ್ದೀನಲ್ಲ, ಆ ಪೌಡ್ರನ್ನ ಸ್ವಲ್ಪ ಹಿಂಗೆ ಮಾಡಿಕೊಂಡ್ರೆ ನಿಮಗೆ ಕೈ ಗಂಟಲ್ಲ. ಅದಕ್ಕೆ ಆ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರೋದು. ಹೀಗೆ ಇನ್ನು ಹಾಕ್ಕೊಂಡು ಪೌಡ್ರ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ. ಹಾಗಾದರೆ ಉಂಡೆ ಬಿಗಿ ಬರುತ್ತೆ. ಹಾಗೆ ಕಟ್ಟೋಕ್ಕೆ ಈಸಿ ಆಗುತ್ತೆ ನೋಡಿ. ಈ ಥರ ಜಾಸ್ತಿ ಹಾಕ್ಕೊಬೇಡಿ, ಸ್ವಲ್ಪ ಕೈ ಗಂಟ್ಲಂಗೆ ನಾದಕ್ಕೆ. ಬಿಸಿ ಇರುತ್ತೆ. ಬಿಸಿ ಇದ್ದಾಗ ನಾದಿದರೆ ತುಂಬ ಒಳ್ಳೆಯದು. ಸೊ ನೀಟಾಗಿ ಬರುತ್ತೆ ಉಂಡೆ. ಇಷ್ಟು ನಾದಿದರೆ ಸಾಕು. ಇವಾಗ ಉಂಡೆ ಕಟ್ಟೋಣ. ಮೊದಲನೇ ಕ್ಲೀನಾಗಿ ಮಾಡ್ಕೊತ ಕಟ್ಕೊಂಡ್ಬಿಟ್ರೆ ನಿಮಗೆ ಅದು ಏನು ಇದಾಗಲ್ಲ ನೋಡಿ. ಇಷ್ಟೆಲ್ಲ ಮಾಡ್ಕೊಂಡು ಕಟ್ತಾಯಿದ್ದೀನಿ. ಈಗ ಒಂದು ಸೈಜ್ ಉಂಡೆ ಥರ ಮಾಡಬೇಕು. ಸ್ವಲ್ಪ ಕೈ ಹಿಡಿತಾ ಇದೆ. ಕಸ್ಕೊಂಡು ಉಂಡೆ ಮಾಡ್ಕೊತೆ ರೆಡಿ ಮಾಡ್ಕೊತಾ ಇದ್ದೀನಿ. ಉಂಡೆ ರೆಡಿ ಮಾಡ್ಕೋಬೇಕೀಗ. ಇಷ್ಟು ನಾದ್ಕೊಂಬಿಟ್ರೆ ಸಾಕು. ನಮ್ಮ ಮನೆಗಾದರೆ ಇಷ್ಟು ಸಾಕಾಗುತ್ತೆ. ಬಟ್ ಶಾಪಿಗಲ್ವ ಒಂದು ನಿಯರ್ ಬೈ ನಾವು ಕಟ್ಟಬೇಕು. ಒಂದು 80-90 ಆಗುತ್ತದೆ. ಇಷ್ಟೆಲ್ಲ ಆಗುತ್ತೆ ನೋಡಬೇಕು. ನಾನು ಮೆಜರ್ಮೆಂಟ್ ಮಾಡಲ್ಲ, ಹಾಗೆ ಕಟ್ತೀನಿ. ನನಗೆ ಹಾಗೆ ಅಭ್ಯಾಸ. ಸ್ವೀಟೆಲ್ಲ ಕರೆಕ್ಟಾಗಿದೆಯಾ ಒಂದು ಸ್ವಲ್ಪ ನೋಡ್ಬಿಡೋಣ. ಎಲ್ಲ ಪರ್ಫೆಕ್ಟ್ ಆಗಿದೆ. ಸೊ ಹಿಂಗೆ ಮಾಡ್ಕೊಂಬಿಟ್ಟು ನೀವು ಒಂದೇ ಅಳತೆ ಉಂಡೆ ತಕ್ಕೋಬೇಕು. ಈ ಥರ ಫಸ್ಟ್ ಮಾಡ್ಕೊಂಬಿಡಿ. ಈ ಥರ ಮಾಡ್ಕೊಂಬಿಟ್ರೆ ನಿಮಗೆ ಈಸಿ ಆಗುತ್ತೆ ಉಂಡೆ ಕಟ್ಟೋಕ್ಕೆ. ಇಲ್ಲಾಂದರೆ ಅದು ಹಣ ಆಗಿಬಿಡುತ್ತಲ್ವ, ಗಟ್ಟಿಯಾಗಿಬಿಡುತ್ತೆ ಶೇಂಗಾ. ಸ್ವಲ್ಪ ಫಾಸ್ಟಾಗಿ ಮಾಡ್ತಾ ಇರಬೇಕು. ಮಾಡಿಕೊಂಡು ಈ ಥರ
ಈ ಥರ ಮಾಡ್ಕೊಂಡು ಇಟ್ಕೊಂಡ್ಬಿಡಿ. ಸ್ವಲ್ಪ ಹಿಡ್ಕೊಂಡಿದೆ, ಅದನ್ನು ತಗೊಂಡ್ಬಿಡ್ತೇನೆ, ಗಟ್ಟಿ ಆಗಿಬಿಡುತ್ತೆ. ಆಗುತ್ತೆ. ಇದಾದಮೇಲೆ ಸ್ವಲ್ಪ ಕೈಗೆ ಮತ್ತು ಆ ಪೌಡ್ರನ್ನ ಹಿಂಗೆ ಹಾಕ್ಕೊಂಬಿಡಿ ನೆಕ್ಸ್ಟ್. ನೋಡಿ ಸ್ನಾನ ಮಾಡಿ ಆಚೆ ಕಡೆ ಆಟಾಡಕ್ಕೆ ಹೋದರು ಚಿಕ್ಕ ಮಗಳು. ಸೆಕ್ಯೂರಿಟಿ ಕರ್ಕೊಂಡೋಗಿ ಆಟ ಆಡಿಸ್ತಾರೆ. ಆವಾಗ ನನಗೆ ಮತ್ತೆ ಟೈಮ್ ಸಿಕ್ತು. ಇದೇ ಟೈಮಲ್ಲಿ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಉಂಡೆ ಮಾಡ್ಕೊಂಡು ಈ ಥರ ಆಗುತ್ತೆ. ಇದು ಆರಿದ್ರೆ ಸರಿ ಹೋಗುತ್ತೆ. ಎಲ್ಲವನ್ನೂ ಹಿಂಗೆ ಮಾಡ್ಕೊಂಡು ಇಟ್ಕೋಬೇಕು. ಇದು ಮನೇಲಿ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ. ನೀವು ಮನೇಲೇ ಮಾಡ್ಕೊಂಡು ತಿನ್ನೋರಿಗೆ ನಾನು ಇವಾಗ ಶಾಪಿಂಗ್ ಮಾಡಿಕೊಡ್ತಾಯಿದ್ದೀನಿ. ರನ್ನಿಂಗ್ ತುಂಬ ಚೆನ್ನಾಗಿದೆ. ನಾನು ಯಾವುದೇ ಕೆಲಸ ಆದರೂ ಇಷ್ಟಪಟ್ಟು ಮಾಡಿದ್ರೆ ಅದು ಯಾವುದು ನೀಟಾಗಿ ಬರುತ್ತೆ. ಸೊ ಒಂದು ಕೈ ಹಿಡಿಯುತ್ತೆ ಅಂತಾರಲ್ವ, ಆ ಥರ ನಾನು ಕಂಪ್ಲೇಂಟ್ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಮಗು ಆದಮೇಲೆ ಒಂದು ಬ್ರೇಕ್ ತೊಗೊಂಡು ಮತ್ತು ನನಗೆ ಕಂಪ್ನಿಯಲ್ಲಿ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ಬೋದು ಅಂತ ಇದನ್ನು ಸ್ಟಾರ್ಟ್ ಮಾಡಿದೆ. ಸೊ ಇದು ನನ್ನ ಲೈಫಲ್ಲಿ ಕೈ ಹಿಡಿತು ಅಂತ ಹೇಳ್ಬೋದು. ಮತ್ತು ಇದೇ ಕೆಲಸದವ್ರನ್ನ ಇಟ್ಟು ಮಾಡಿಸ್ಬೇಕು, ಕೆಲಸದವ್ರು ಕೊಟ್ಟ ಮಾಡಿಸ್ಬೇಕು ಅಂತ ಏನಿಲ್ಲ. ಯಾಕಂದರೆ ಕೆಲಸದವರು ಗೊತ್ತಲ್ವ, ಯಾವಾಗ ಕೈ ಬಿಟ್ಟು ಹೋಗ್ತಾರೆ ಅವ್ರಿಗೆ ನಮಗೆ ಗೊತ್ತಾಗಲ್ಲ. ಎಲ್ಲ ನಮಗೆ ಬಂದರೆ ಯಾವುದೇ ಕೆಲಸ ಆಗಲಿ ಕರೆಕ್ಟಾಗಿ ನೀವು ಮಾಡಿದ್ರೆ ಅವಾಗ ತುಂಬ ಇರಬೇಕು ಕೆಲಸದವರು, ಇಲ್ಲ ಅಂತ ಅಲ್ಲ. ಸೊ ನೀವು ಇದನ್ನು ಮಾಡ್ತಾ ಹೋದರೆ ಇಷ್ಟ ಆಯಿತು ನೋಡಿ. ಇವಾಗ ಎಷ್ಟಾಯ್ತು ಅಂತ ಇಷ್ಟು ಉಂಡೆ ಆಯಿತು ಅದರಲ್ಲಿ. ಹಾಗೆ ಎಲ್ಲದನ್ನು ಮಾಡಬೇಕು. ಎಲ್ಲದನ್ನು ಮಾಡಿಬಿಟ್ಟು ತೋರಿಸ್ತೀನಿ ಉಳಿದಿರೋವೆಲ್ಲ ಎಷ್ಟಾಗುತ್ತೆ ಅಂತ ಆಮೇಲೆ ಕೌಂಟ್ ಮಾಡೋಣ. ಇವಾಗ ಇದು ನಾನು ಕೌಂಟ್ ಮಾಡಿದೆ, ಮತ್ತು ಕೌಂಟ್ ಮಾಡೋಕ್ಕೆ ಲೇಟ್ ಆಗುತ್ತೆ ಅಂತ 50 ಉಂಡೆ ಆಗಿದೆ. ಸ್ವಲ್ಪ ಕಡಿಮೆ ಆಯಿತು, ಇನ್ನೂ ಒಂದು 20-30 ಉಂಡೆ ಆಗಬೇಕಾಗಿತ್ತು. ಸೊ ಮಗು ಇದೆ ಅಂತ ಅಂದು ಸ್ವಲ್ಪ ಆಯಿತು.